ವಿಶಾಲ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಗುರುಗಳೊಂದಿಗೆ ಇನ್ನಷ್ಟು ಮಾಹಿತಿಯನ್ನ ಕುತ್ತಿನ ವಿಚಾರದಲ್ಲಿ ಪಡ್ಕೊಳ್ಳೋಣ. ಅದು ಯಾವುದು ಅಂತಂದ್ರೆ ಪಶ್ಚಿಮದ ಕುತ್ತು, ಪಶ್ಚಿಮ ವಾಯವ್ಯದ ಕುತ್ತು, ಅದೇ ರೀತಿಯಲ್ಲಿ ಉತ್ತರ ವಾಯವ್ಯದ ಕುತ್ತು. ಈ ಮೂರು ಕುತ್ತುಗಳ ಬಗ್ಗೆ ಗುರುಗಳ ಬಳಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ್ಳೆಯದು. ಈ ಪಶ್ಚಿಮದ ಕುತ್ತು ಬರುತ್ತೆ, ಪಶ್ಚಿಮ ವಾಯವ್ಯದ ಕುತ್ತು ಬರುತ್ತೆ, ಉತ್ತರ ವಾಯವ್ಯದ ಕುತ್ತು ಬರುತ್ತೆ. ಇವುಗಳ ಡಿಫ್ರೆನ್ಸ್ ಏನು, ಇವು ಯಾವ ರೀತಿಯ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಕುತ್ತುಗಳು. ಓಕೆ, ಈಗ ಆಲ್ರೆಡಿ 1, 2, 3 ಕುತ್ತುಗಳಾಯ್ತು. ಇನ್ನ 4ನೇದಿದು, ರೈಟ್? ಅದ್ರ ಜೊತೆಗೆ ಉತ್ತರನೂ ಆಗ್ಬಿಡ್ಲಿ. ಉತ್ತರದ ಕುತ್ತು, ಹೌದು, ಇದು ಕೂಡ ಆಗ್ಬಿಡ್ಲಿ, ಹೌದಲ್ವಾ? ಓಕೆ, ಈಗ ಈ ಕುತ್ತು ಕುತ್ತು ಅಂದ್ರೆ ಹಿಟ್. ಓಕೆ, ಮನುಷ್ಯನನ್ನು ನಿಧಾನ ಮಾಡ್ತಕ್ಕಂಥ ಕೆಪಾಸಿಟಿ ಇರುವಂತ ಒಂದು ಅಸ್ತ್ರ ಅಂತ ನೆನಪು. ಹೌದು, ನಿಮ್ಮ ಪ್ರಾಕೃತಿಕ ಅಸ್ತ್ರ. ಹೌದೌದು, ಸ್ಪೀಡ್ ಬ್ರೇಕರ್. ಹೌದಲ್ಲ, ಸ್ಪೀಡ್ ಬ್ರೇಕರ್. ನಾವು ಹೋಗೋ ಸ್ಪೀಡ್ಗೆ ಇದು ಬ್ರೇಕರ್ ಇದ್ದಾಗೆ. ಬೈಕಲ್ಲಿ ಕಾರಲ್ಲಿ ಹೋದಾಗ ಈ ಮನೆ ಹೋಗೋ ಸ್ಪೀಡ್ಗೆ ಬರುವಂತಹ ಯೋಗಗಳಿಗೆ ಇದು ಬ್ರೇಕ್. ಈ ಮನೇಲಿ ವಾಸಿಸೋರಿಗೆ ಈ ಮನೆಯಲ್ಲಿ ಏನೇನ್ ಆಗ್ಬೇಕಿತ್ತು ಒಳ್ಳಿತ್ತು ಅದಕ್ಕೆಲ್ಲ ಇದು ಬ್ರೇಕ್ ಅಂತ. ಹೌದು, ಅಷ್ಟೇ, ಬೇರೆ ಇನ್ನೇನಿಲ್ಲ. ವಾಯು ತತ್ವ, ರೈಟ್? ಹೌದು, ಇದು ಅಷ್ಟೇ. ಇದು ಒಳ್ಳೇದಂತ ಹೇಳಿದ್ವಿ, ಇದು ಕೆಟ್ಟದ್ದು ಅಂತ ಹೇಳಿದ್ವಿ. ಇದು ಉತ್ತರಕ್ಕೆ ಗುರು. ಆದ್ರೆ ಕುಬೇರ, ಕರೆಕ್ಟಾ? ರೈಟ್. ವೆಲ್ತ್ ಬರ್ತಕ್ಕಂಥ ವೆಲ್ತ್. ಹೌದು. ಮತ್ತೆ ಗುರು ಕೂಡ ಸಂಬಂಧಗಳನ್ನ ಬೆಸೆಯೋದು ಗುರು ಅಲ್ವಾ? ಈ ರೀತಿ ಇದ್ದಾಗ ಶನಿ ನಿಮ್ಮ ಬಾಡಿಯಲ್ಲಿ ಶನಿ ಯಾಲ್ಲಿರ್ತಾನೆ? ಮೂಳೆಯಲ್ಲಿ. ಬೆನ್ನು ಮೂಳೆ ಅಂತ. ಬೆನ್ನು ಮೂಳೆ. ಎಷ್ಟೋ ಜಾಗದಲ್ಲಿ ದೊಡ್ಡವರು ಹೇಳಿರ್ತಾರೆ, ಶನಿವಾರನ ದೇವಸ್ಥಾನಕ್ಕೆ ಹೋದ್ರೆ ಬೆನ್ನು ತೋರಿಸ್ಬೇಡ. ಮತ್ತೆ ಇನ್ನ ಶನಿ ಅಂತಂದ್ರೆ ಜಡ್ಜ್ ಅಂತ ಕರಿತೀವಿ, ತೀರ್ಮಾನ ಮಾಡೋರು. ಶನಿ ದೊಡ್ಡವರು ಹೇಳಿದರೆ ಬುಧ ಕಾರಿ ಬದುಕ್ದೋರಿಲ್ಲ, ಶನಿ ಕಾರಿ ಕೆಟ್ಟೋದೋರಿಲ್ಲ ಅಂತ. ಶನಿ ಪಾಠ ಕೊಡ್ತಾನೆ, ಜೀವನದ ಪಾಠ ಕಲ್ಸ್ಕೊಡ್ತಾನೆ. ಆದ್ರೆ ಬುಧ ಪಾಠ ಕಲ್ಸ್ಕೊಡಲ್ಲ. ಒಂದೇ ಸಲ ಮಶಾನ ಕಳ್ಸಿಬಿಡ್ತಾನೆ, ಏನಕ್ಕೂ ಇಲ್ದಿರ ಮಾಡ್ಬಿಡ್ತಾನೆ. ಬುಧ ಚಾನ್ಸೇ ಕೊಡಲ್ಲ. ನೋಡಿ, ಯಾರ್ಯಾರು ಆಕ್ಸಿಡೆಂಟ್ ಆಗಿರ್ತಾರೆ ಆ ಸಮಯದಲ್ಲಿ ಆ ಕ್ಷಣ ಅಂದ್ರೆ ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿ, ಓಕೆ, ಇಂತಹ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿರ್ತಾರೆ ನೋಡಿ, ಬುಧ ಬಂದಿರ್ತದ ನೋಡಿ, ಆ ಸಮಯದಲ್ಲಿ ಅವ್ನು ಉಳಿಯೋದ ಕಷ್ಟ. ಅದಕ್ಕೆ ಆಕ್ಸಿಡೆಂಟ್ ಆಗಿರೋ ಟೈಮ್ ಇಂತ ಆಗ್ಬಿಟ್ಟಿದೆ, ಹಾಸ್ಪಿಟಲ್ ಇರ್ತಾರೆ, ನೋಡಿ ಅಂತ ಕೇಳ್ತಾರೆ. ನನ್ನ ಪ್ರಶ್ನೆ ಬಂದಿರ್ತದೆ, ಆವಾಗ ಟೈಮ್ ಕೇಳ್ತೀನಿ. ಆ ಟೈಮ್ ನೋಡಿದಾಗ ಆ ಟೈಮ್ ಯಾವ್ದು ಬಂದಿರ್ತದೆ, ಇದೇನಾದ್ರು ಬಂದಿಲ್ಲ ಅಂತಂದ್ರೆ ನಾನು ಗ್ಯಾರಂಟಿ ನೋಡ್ತೀನಿ, ಗ್ಯಾರಂಟಿ ಕೊಡ್ತೀನಿ ಅವ್ರಿಗೆ, ಗ್ಯಾರಂಟಿ ಉಳಿತಾರೆ ಅಂತ. ಇದು ಬಂದಿಲ್ಲ ಅಂತಂದ್ರೆ ನಾನು ಗ್ಯಾರಂಟಿ ಕೊಡೋಣ. ಮೇನ್ ಬುಧ. ಹೌದು, ಇಂಥ ವಿಚಾರದಲ್ಲಿ ಬುಧ ನೋಡ್ಬೇಕು. ಹೌದು, ಆದರೆ ಅವನ ಜಾತಕದಲ್ಲಿ ಕೂಡ ಬುಧ ಒಳ್ಳೆನಾಗಿದ್ರೆ ಪರವಾಗಿಲ್ಲ, ಇಟ್ ವಿಲ್ ಟೇಕ್ ಟೈಮ್, ಸ್ವಲ್ಪ ಸಮಯ ತಗೊಂಡು ಆರಾಮಾಗ್ಬೋದು. ಹೌದು, ಆದ್ರೆ ಬುಧ ಕೆಟ್ಟಿದ್ದು ಅದೇ ಟೈಮಲ್ಲಿ ಹಂಗಾಗಿದ್ರೆ ಅಷ್ಟೇ. ಅವನ ಜಾತಕದಲ್ಲಿ ಬುಧ ಏನಾರ ಕೆಟ್ಟಿದ್ರೆ ಮುಗೀತು. ಕ್ಲಿಯರ್? ಇದೊಂದಾಯ್ತು. ಅದೇ ತರನೇ ಪಶ್ಚಿಮ ಅಂತಂದ್ರೆ ಶನಿ, ಅಂಡ್ ಶನಿ ಅಂತಂದ್ರೆ ಈಸ್ ದ ಜಡ್ಜ್, ತೀರ್ಮಾನ ಮಾಡೋನು ಅಂತ. ಓಕೆನಾ? ಅದಕ್ಕೆ ಬ್ಲಾಕ್. ನೋಡಿ, ಜಡ್ಜು ತೀರ್ಮಾನ ಮಾಡ್ತಾರೆ. ಎಲ್ಲಿದ್ದಾರೆ? ಸುಪ್ರೀಂ ಅವರೇ ಅಲ್ವಾ? ಹೌದಲ್ಲ, ಕಾನೂನಿಗೆ ಸುಪ್ರೀಂ ಅವರು. ಅವ್ರೇನೋ ಮೇಲೆ ಇರ್ತಾರೆ ನೋಡಿ, ಅವ್ರ ಕೊಟ್ಟು ಹಾಕೊಂಡಿರ್ತಾರೆ ನೋಡಿ, ದಟ್ ಇಸ್ ಸುಪ್ರೀಂ, ರೈಟ್? ಓಕೆ, ಇದೊಂದಾಯ್ತು. ಇನ್ನ ಇಲ್ಲೇನಾದ್ರೂ ನಮಗೆ ಒಳ್ಳೆ ರೀತಿಯಿಂದ ಇದ್ದರೆ, ಯಾವುದೇ ರೀತಿಯ ತೊಂದರೆ ತಾಪತ್ರಗಳಿಲ್ದಿರ ಇದ್ರೆ, ಓಕೆ, ಆ ಮನೆಯ ಯಜಮಾನ ತೀರ್ಮಾನ ತುಂಬಾ ಚೆನ್ನಾಗಿರುತ್ತೆ. ಮನೆಯ ಯಜಮಾನ, ಅರ್ಥವಾಯ್ತಲ್ಲ? ಸೊ ಇದೊಂದಾಯ್ತು. ಆದ್ರೆ ಕುತ್ತೇನಾರ ಬಂದರೆ ಈ ಮನೆಯ ಯಜಮಾನರು ಅಣ್ಣ ತಮ್ಮಂದ್ರು ಇರ್ತಾರೆ ಅಂತ ಅರ್ಥ. ತೀರ್ಮಾನ ತಗೊಳ್ಳೋ ಯಾರು ಅಣ್ಣ ತಮ್ಮಂದ್ರು? ಯಾರು? ಅವ್ರ ಅಪ್ಪನ ಜೊತೆ ಹುಟ್ಟಿರೋರು, ಚಿಕ್ಕಪ್ಪ ದೊಡ್ಡಪ್ಪನವರು. ಇದು ಅಣ್ಣ ತಮ್ಮಂದ್ರು, ಬಟ್ ಇದು ಚಿಕ್ಕಪ್ಪ ದೊಡ್ಡಪ್ಪನವರು ಅಂತ ದಾಯಾದಿಗಳು. ಇವಾಗ ನಿಮ್ಗೆ ಇವಾಗ ನಿಮ್ಮ ಅಪ್ಪನ ಜೊತೆ ಹುಟ್ಟಿರ್ತಾರ ಅಣ್ಣ ತಮ್ಮಂದ್ರು, ನಿಮ್ಗೆ ಚಿಕ್ಕಪ್ಪ ದೊಡ್ಡಪ್ಪನವರು. ಇವರಿಗೆ ಶತ್ರುಗಳು. ಇವತ್ತಿಲ್ಲ ನಾಳೆ ಅವರೇ ಶತ್ರುಗಳಾಗಿರ್ತಾರೆ. ಅವ್ರಿರೋ ಜಾಗದಲ್ಲಿ ನೀವು ಇರಬ್ಯಾಡ್ರಿ ಅಂತ ಅರ್ಥ. ಅವ್ರ ಕಣ್ಣು ಬಿದ್ದಿದ್ರೆ ನೀವು ಕರ್ಗೋಗ್ಬಿಡ್ತೀರಾ ಅಂತ. ಬೇರೆ ಕಡೆ ಮನೆ ಕಟ್ಕೊಳ್ರಿ ಅಂತ ಅರ್ಥ. ಜಾಗ ಇಲ್ಲ ಅಂತಂದ್ರೆ ಅವಾಯ್ಡ್ ಮಾಡ್ಕೊಳ್ಳಿ ಇದನ್ನ, ಅಶೋಕ ಟ್ರೀಗಳು ಹಾಕೊಂಡು. ಅರ್ಥ ಆಯ್ತಲ್ಲ? ಇದೊಂದಾಯ್ತು. ಇಂಥ ಒಂದು ಕಣ್ಣು ದೃಷ್ಟಿ ಬೇರೆ ಯಾರಿಂದಲೂ ಅಲ್ಲ. ಎಲ್ಲ ಹೇಳ್ತಾರೆ, ಅಯ್ಯೋ ನಂಗೆ ಮಾಟ ಮಾತ್ರ ಮಾಡಿಸ್ಬಿಟ್ಟವ್ರೆ. ನೋ, ಇವ್ರ ಕಣ್ಣು ದೃಷ್ಟಿ ಅವಾಯ್ಡ್ ಮಾಡ್ಕೊಳ್ಳಿ ಸಾಕು.
ಯಾವ ಮಾಟ ಮಂತ್ರನೂ ಸುಳ್ಳು ಅದು. ಓಕೆ, ಅದಕ್ಕಿನ್ನ ಪವರ್ಫುಲ್ ಈ ಕುತ್ತು ಅಂತ ಹೇಳ್ತೀರಿ. ಹೌದು, ಕುತ್ತು. ಇವರು ಯಾರ ಕುತ್ತು ಜಾಸ್ತಿ ಕಣ್ಣು ದೃಷ್ಟಿ? ಫ್ರೆಂಡ್ಸ್ಗಳು ಕುತ್ತಲ್ಲ, ಇವರ ಚಿಕ್ಕಪ್ಪ ದೊಡ್ಡಪ್ಪನವರು ಅಂತ ಹೇಳ್ತೀವಿ. ಇವರು ಮತ್ತೆ ಇದು ಇನ್ನೊಂದು ಇದು ಇಲ್ಲಿಂದನೂ ಇಲ್ಲಿವರೆಗೂ ಕುತ್ತು ಬಂದ್ಬಿಟ್ಟಿರ್ತದೆ. ಪೂರ್ತಿ ಇಲ್ಲಿಂದ ಅರ್ಧದಿಂದ ಇಲ್ಲಿವರೆಗೂ. ಅವಾಗ ಇದು ಕೇತುಕ ಆಕ್ಟಿವೇಟ್ ಆಗ್ಬಿಡ್ತದೆ, ಪಶ್ಚಿಮ ಕೇತು ಅಂತ, ಪಶ್ಚಿಮ ವಾಯುವ್ಯ. ಅವಾಗ ಏನಾಗುತ್ತಂದ್ರೆ ಇದು ಲಾಯರ್ಸ್. ಏನಾದ್ರು ಜಮೀನು ಜಟ್ರ ಏನಾರು ಇದ್ರೆ ಇದು ಹುಷಾರಾಗಿ ಲಾಯರ್ ಹತ್ರನೇ ಲೀಗಲ್ ಆಗಿ ಏನಾದ್ರು ಜಮೀನ್ ತಗೋಬೇಕು, ಸೈಟ್ ತಗೋಬೇಕು ಅಂತಂದ್ರೆ ಲೀಗಲ್ ಆಗಿ ಹೋಗ್ಬೇಕು, ಲೀಗಲ್ ಆಗಿ ಮಾಡ್ಕೋಬೇಕು. ಇವರು ಅಣ್ಣ ತಮ್ಮಂದ್ರೆ ಏನಾದ್ರು ಚಿಕ್ಕಪ್ಪ ದೊಡ್ಡಪ್ಪನವ್ರು ಏನಾದ್ರು ಭಾಗಗಳು ಮಾಡ್ಕೋಬೇಕಾದ್ರೆ ಕೋರ್ಟ್ ಮುಖಾಂತರನೇ ಮಾಡ್ಕೋಬೇಕು, ರಿಜಿಸ್ಟರ್ ಲೀಗಲ್ ಮುಖಾಂತರನೇ ಮಾಡ್ಕೋಬೇಕು, ಲೀಗಲ್ ಆಗಿ ಮಾಡ್ಕೋಬೇಕು. ಪತ್ರ ಮಾಡ್ಕೊಂಡಿದ್ದೀನಿ, ಏನಕ್ಕೆ ಬಂದಿದೆ, ಅವ್ರಿಗೂ ಭಾಗ ಕೊಟ್ಟಿದ್ದೀವಿ, ನಾವು ಭಾಗ ತಗೊಂಡಿದೀವಿ ಅಂತಂದ್ರೆ ಮತ್ತೆ ಇದು ಮತ್ತೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಪ್ಪ ಕೊಟ್ಟಿಲ್ಲ, ಅದು ನಮ್ಮ ಅಪ್ಪಂದು, ಇದು ನಮ್ಮ ಅಪ್ಪಂದು, ನನಗ್ ಬೇಕು ಅಂತ ಮತ್ತೆ ಶುರುವಾಗುತ್ತೆ ಈ ರಾಮಾಯಣ. ಪ್ರಾಪರ್ಟಿ ಪ್ರಾಬ್ಲಮ್ಸ್ ಕನ್ಫರ್ಮ್ ಆಗಿರುತ್ತೆ. ಇದೊಂದು ಮೇಜರ್ ಇಶ್ಯೂ ಇಲ್ಲಿ. ಓಕೆ, ಇದೊಂದು. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಕುತ್ತು ಬಂದಂತಹ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಗೌರ್ಮೆಂಟ್ ಜಾಬ್ ಒಂದು ಅಪ್ಲೈ ಮಾಡಿದ್ರೆ ಈಸಿಯಾಗಿ ಸಿಗುವಂತಹ ಒಂದು ಯೋಗ. ಇದೊಂದು ನಾನು ಇದರಲ್ಲೂ ಕೊಡಬಲ್ಲೆ. ಗೌರ್ಮೆಂಟ್ ಇವಾಗ ನೋಡಿ, ನಿಮ್ಗೆ ಗೌರ್ಮೆಂಟ್ ಜಾಬ್ ಯಾವ್ದೋ ಒಂದು ಸಿಗಬೇಕು, ಈ ಮನೇಲಿ ಇರೋರು ಸಿಗುತ್ತೆ. ಇದು ಸತ್ಯ. ಇದು ಗೌರ್ಮೆಂಟ್ ಇಂದ ಬರ್ತಕ್ಕಂತ ಅನುದಾನಗಳು ಬೇಜಾರು ಸಿಗುತ್ತೆ, ಮತ್ತೆ ಲೋನ್ ಸಿಗುತ್ತೆ. ಮನೆ ಕಟ್ತಾ ಇದ್ರೆ ಫೋನ್ ಮಾಡಿದ ತಕ್ಷಣ ಅವ್ರು ಓಡ್ ಬರ್ತಾರೆ, ನಾವು ಹೋಗ್ಬೇಕಲ್ಲ, ಅವರೇ ಓಡ್ ಬರ್ತಾರೆ. ಒಂದು. ಎರಡನೇದು, ಇಂಥ ಒಂದು ಇದ್ದಿದ್ದಾಗ ನಮಗೆ ಸಾಲ ಜಾಸ್ತಿ ಆಗ್ತದೆ. ವಿಪರೀತ ಸಾಲ ಆಗಿ ತೀರ್ಸಕ್ಕಾಗದೇ ಇರುವಂತ ಸ್ಥಿತಿಗೆ ಹೋಗ್ತಾನೆ. ಹೌದು, ಯಾಕಂದ್ರೆ ಕೊಡ್ತಾರ ಅಂದ್ಕೊಳ್ಳೆ ತಗೊಳ್ಳೋರು ಜನ ಜಾಸ್ತಿ ನಮ್ಮಲ್ಲಿ. ಫ್ರೀಯಾಗಿ ಕೊಟ್ರೆ ಪಿನಲ್ಲಿ ಬೇಕಾದ್ರೆ ತಗೋತಾರೆ ನಮ್ ಜನ. ಕರೆಕ್ಟ್ ಆಗಿ ಹೇಳಿದ್ರೆ ಇಂಥ ಒಂದು ಪೊಸಿಷನ್ಗೆ ಇದು ತಗೊಂಡ್ಬಂದು ಕೊಟ್ಬಿಡ್ತದೆ ಅಂತ ಸಿಕ್ಕಾಕೊಂಡ್ಬಿಡ್ತೀರಾ ನೀವು. ಭರವಸೆಗಳಿಗೆ ಸಿಕ್ಕಾಕೊಂಡ್ಬಿಡ್ತೀರಾ ಇದನ್ನ. ಈ ಶೂರಿಟಿ ಹಾಕೋದು, ಭರವಸೆಗಳು. ಎಸ್, ನಿನ್ಗೆ ಯಾಕೆ, ನಾನಿದ್ದೀನಿ, ಫೋನ್ ಮಾಡ್ಬಿಟ್ಟು ಅವ್ರಿಗೆ 1 ಲಕ್ಷ ಕೊಟ್ಬಿಡು, ನೀನ್ ಹೇಳಿದಿಕ್ ನಾನು ಕೊಟ್ಟೆ, ಅವ್ನು ಹೋಗ್ಬಿಟ್ಟ, ನೀನ್ ಕೊಡು ನನಗೆ. ನೀನ್ ಹೇಳಿದಿಕ್ಕೆ ನಾನು ಕೊಟ್ಟೆ, ಅವ್ನು ಹೋಗ್ಬಿಟ್ಟ, ಎಲ್ಲಿಂದ ನನ್ಗೆ ಗೊತ್ತಿಲ್ಲ, ಅವ್ರು ಯಾರು ನನ್ಗೆ ಗೊತ್ತಿಲ್ಲ, ನೀನ್ ಕೊಡ್ಬೇಕು ನನಗೆ, ನಿನ್ ಮರ್ಯಾದೆ ನನಗೆ ಮೈನ್, ನನಗೆ ನಿನ್ ಮಾತು ನನಗೆ ಮೈನ್ ಅಂದ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತೀರ. ಆವಾಗ ಇವ್ರ ಹತ್ರ ಹೋಗ್ಬೇಕು. ಚೆಕ್ಗಳಿಗೆ ಇದಾಗ್ಬಿಟ್ಟೆ, ಚೆಕ್, ಅಯ್ಯೋ ನಾನು ಚೆಕ್ ಬೌನ್ಸ್ ಆಗೋಯ್ತು, ಏನ್ ಮಾಡು. ಆವಾಗ ಲಾಯರ್ ಹತ್ರ ಹೋಗ್ತಾರೆ. ನೋಡಿದ್ರ, ಇದು ಇದರ ಒಂದು ವಿಶೇಷ. ಕುತ್ತುಗಳು ಬಂದಿರೋ ಜಾಗದಲ್ಲಿ ಚೀಟಿಗಳು ಬೇರೆ ಅವ್ರು ಅಟ್ರಾಕ್ಟ್ ಮಾಡ್ತಾರೆ ಚೀಟಿಗಳನ್ನ. ಚೀಟಿ ವಾಯು ಮೂಲ ಕಾರ್ನರ್ ಸೈಟ್ಗಳಲ್ಲಿ ಕೂಡ ಚೀಟಿಗಳು ಹಾಕ್ತಾರೆ, ಗೊತ್ತಾ ನಿಮ್ಗೆ? ಹೌದು, 2,000, 3,000, 5,000 ತಿಂಗಳ ಕಟ್ಟಿ ಕೂಗ್ತಾರೆ, ಗೊತ್ತಾ ಚೀಟಿ? ಅಂತದ್ದು ಇಂಥ ಜಾಗದಲ್ಲೇ ನಡೆಯೋದು. ಆವಾಗ ಏನಾಗುತ್ತೆ, ಹೋಗ್ಬಿಡ್ತಾರೆ, ಮತ್ತೆ ಈ ಎತ್ಕೊಂಡು ಹೋಗ್ಬಿಡ್ತಾರೆ. ಗ್ಯಾಂಬ್ಲಿಂಗ್ ಅದೇ ಇದು, ಜೂಜಾಡೋದು ಅದೇ ಇದು, ಇಸ್ಪೀಟು. ಎಸ್. ಆಮೇಲೆ ಇದರಲ್ಲಿ ಈಗ ಮೊಬೈಲ್ಗಳಲ್ಲಿ ಆಪ್ಗಳು ಬಂದಿದಾವೆ ಈಗ. ಮಕ್ಕಳುಗಳು ಇದರಲ್ಲಿ ದುಡ್ಡು ಹಾಕಿ ಆಡಿ ಮೋಸ ಹೋಗ್ತಾ ಇದ್ದಾರೆ. 100% ಮೊಬೈಲ್ ಅಲ್ಲೇ ಜೂಜಾಡೋದು. ಹೌದು, ಇದೆಲ್ಲ ನಡೆಯೋದು ಇಲ್ಲೇನೆ. ಅರ್ಥ ಆಯ್ತಲ್ಲ? ಒಳ್ಳೆಯವರು ಸಿಗೋದಿಲ್ಲ, ಗ್ಯಾಂಬ್ಲಿಂಗ್ ಅಂದ್ರಲ್ಲ, ಇಲ್ಲಿ ಇದೇ ರಾಮಾಯಣದಕ್ಕೆ ಎಲ್ಲ ಸಿಕ್ಕಾಕೊಂಡ್ಬಿಟ್ಟು ಅವ್ರಿಗೆಲ್ಲ ಮೋಸ ಹೋಗಿ ದುಡ್ಡು ಕಳ್ಕೊಳ್ಳೋದಂತ ಇದೇ ಜಾಗ. ಅರ್ಥ ಆಯ್ತಲ್ಲ? ಇದೇ ಜಾಗ. ಸೊ ಈ ತರ ಆಮೇಲೆ ಕೊನೆಗೆ ದುಡ್ಡನ್ನ ಇನ್ಯಾವುದೋ ರೀತಿಯಲ್ಲಿ ಕಳ್ಕೊಂಡ್ ಮೋಸ ಹೋಗ್ತಾರೆ. ಇದು ಸತ್ಯ. ಹೃದಯ ಹೀನರು ಸಿಗ್ತಾರೆ, ಈಸಿಯಾಗಿ ಮೋಸ ಆಗ್ತಾರೆ. ಇವಾಗ ನಿಮ್ಗೆ ಏನಾದ್ರು ನೀವೇ ಈ ಜಾಗದಲ್ಲಿ ಕುತ್ತು ಬಂತ ಇಟ್ಕೊಂಡ್ರೆ ನೀವೇ ಈಸಿಯಾಗಿ ಇನ್ನೊಬ್ಬರಿಗೆ ಎಷ್ಟು ನಂಬ್ತೀರ ಅಂತಂದ್ರೆ ಈಸಿಯಾಗಿ ನಂಬೋದು. ನಂಬಿಸಿ ಕತ್ತು ಕುಯ್ಯೋರು ಜಾಸ್ತಿ. ಹೌದು, ನೀವೇ ಮೋಸ ಹೋಗ್ಬಿಡ್ತೀರಾ. ಸರೆಂಡರ್ ಮೋಸ ಮಾಡು ಅಂತ ಕರೆಯೋದ. ಇಂಥ ಇದು ವ್ಯವಸ್ಥೆ ಇಲ್ಲಿ ಖಂಡಿತ ಆಗುತ್ತೆ.